ಇನ್ನು ನಮ್ಮ ರಾಯಚೂರಿನ ಖ್ಯಾತ ಮಕ್ಕಳ ತಜ್ಞರೊಬ್ರು ದುಬೈನಲ್ಲಿ ಸಿಗಾಕೊಂಡಿದ್ದಾರೆ. ದುಬೈಗೆ ಹೋಗಿದ್ದ ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ಶಿವರಾಜ್ ಸಿಂಧನೂರ್ ನಗರದ ನಿವಾಸಿಯಾಗಿದ್ದಾರೆ. ಡಾಕ್ಟರ್ ಶಿವರಾಜ್ ಸಹನಾ ಮಕ್ಕಳ ಆಸ್ಪತ್ರೆಯ ಮಾಲೀಕರು ಕೂಡ ಹೌದು. ಡಾಕ್ಟರ್ ಶಿವರಾಜ್ ಅವರು ಇತ್ತೀಚೆಗೆ ದುಬೈಗೆ ಹೋಗಿದ್ರು. ಡಾಕ್ಟರ್ ಶಿವರಾಜ್ ಯುದ್ಧ ಕಾರ್ಮೋಡ ಹಿನ್ನೆಲೆಯಲ್ಲಿ ದುಬೈನ ಹೋಟೆಲ್ನಲ್ಲೇ ಸ್ಟೇ ಆಗಿದ್ದಾರೆ. ಮಿಲೇನಿಯಂ ಹೋಟೆಲ್ನಲ್ಲಿ ಲಾಕ್ ಆಗಿದ್ದಾರೆ. ಈಗ ಡಾಕ್ಟರ್ ಶಿವರಾಜ್ ಜೊತೆಗೆ ರಾಜ್ಯದ ಇನ್ನು 80 ಜನ ಇದ್ದಾರೆ. ಎಲ್ಲರೂ ಆತಂಕದಲ್ಲಿದ್ದೀವಿ ಅಂತ ಪಾಪ ಭಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಾಪಸ್ ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಇದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಏನ್ ಮಾಡ್ತೀರಿ, ಏನೇ ಅಲ್ಲಿ ಯುದ್ಧದ ಪರಿಸ್ಥಿತಿ ಇರೋದ್ರಿಂದ ಸುತ್ತಮುತ್ತ ಅಲ್ಲಿಯ ಅಮೆರಿಕದ ಏರ್ಬೇಸ್ಗಳನ್ನ ಇರಾನ್ ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ ಯಾವುದೇ ಫ್ಲೈಟ್ಗಳು ಹಾರ್ತಾ ಇಲ್ಲ. ನೋ ಫ್ಲೈಟ್ ಝೋನ್ ಇದೆ, ಅಲ್ಲಿ ಹಾರಾಟ ಮಾಡಂಗೆ ಇಲ್ಲ. ಇವ್ರೇನೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಲ್ಲಲ್ಲೇ ಸೇಫ್ ಆಗಿರೋಕೆ ಪ್ರಯತ್ನ ಪಡಬೇಕೇ ಹೊರತು ಈಗ ಯಾವುದೇ ಗೌರ್ಮೆಂಟ್ಗಳು ಕೂಡ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾವೆ, ಏನು ಮಾಡೋಕ್ಕಾಗಲ್ಲ. ಈಗ ಇರಾನ್ ಮತ್ತು ಇಸ್ರೇಲ್ ಅಥವಾ ಅಮೆರಿಕ ಇಸ್ರೇಲ್ ಹಾಗೆ ಇರಾನ್ ಮಾತುಕತೆಯನ್ನ ಮಾಡ್ಕೊಂಡು ಅವ್ರವ್ರ ದೇಶಕ್ಕೆ ಅವ್ರವ್ರು ಹೋಗ್ಲಿ. ಈಗ ರಷ್ಯಾ ಯುಕ್ರೇನ್ ಆಗ್ಬೇಕಾದ್ರೆ ಆಗ್ತಾ ಇತ್ತಲ್ಲ, ಹಂಗೇನಾದ್ರೂ ಸ್ವಲ್ಪ ಹೊತ್ತು ಕದನ ವಿರಾಮ ಅಂತ ಏನಾದ್ರು ಘೋಷಣೆ ಮಾಡ್ಕೊಂಡ್ರೆ ಸ್ವಲ್ಪ ಹೊರಗೆ ಬರ್ಬೋದು, ಬಿಟ್ರೆ ಇಲ್ಲದ್ರೆ ಕಷ್ಟ ಇದೆ. ದುಬೈನಲ್ಲೇ ನಮ್ಮ ರಾಯಚೂರಿನ ಮಕ್ಕಳ ತಜ್ಞರು ಡಾಕ್ಟರ್ ಶಿವರಾಜ್ ಅಂತ, ಅವ್ರ ಜೊತೆಗೆ ಇನ್ನೊಂದು ಟೀಮೇ ಇದೆ, 80 ಜನರ ಟೀಮ್. ಮಿಲೇನಿಯಂ ಅನ್ನುವ ಹೋಟೆಲ್ ನಲ್ಲಿ ಈಗ ಲಾಕ್ ಆಗಿದ್ದಾರೆ. ಯುದ್ಧದ ವಾತಾವರಣ ಇದೆ ನೋಡಿ. ಗಲ್ಫ್ ಕಂಟ್ರಿಗಳೆಲ್ಲ ಪ್ರಪಂಚದಲ್ಲಿಯೇ ಶ್ರೀಮಂತ ದೇಶಗಳು ಈ ತೈಲಗಳನ್ನು ಕಳಿಸ್ಕೊಂಡು ಹೆಂಗೋ ವ್ಯಾಪಾರ ಮಾಡ್ಕೊಂಡು ಲಕ್ಸುರಿಯಾಗಿ ನಾವು ಬದುಕ್ತೀವಿ ಅಂತ ಇದ್ರು. ಬಟ್ ಯುದ್ಧ ಅನ್ನೋದಿದೆಯಲ್ಲ, ಎಲ್ಲರ ನೆಮ್ಮದಿಯನ್ನ ಹಾಳು ಮಾಡುತ್ತೆ. ಯುದ್ಧ ಅದು ಬೇರೆ ದೇಶದಲ್ಲೇ ಆಗ್ತಾ ಇರ್ಬೋದು, ಎಲ್ಲಾ 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 ಪ್ರಪಂಚದ ಮೂಲೆ ಮೂಲೆಗೂ ಕೂಡ ಅದರ ಪರಿಣಾಮ ಬೀರ್ತಾ ಹೋಗುತ್ತೆ. ವ್ಯಾಪಾರ ವಹಿವಾಟಾಗಿರ್ಬೋದು, ಎಲ್ಲದ್ರಿಂದಲೂ. ಈಗ ഇതിപ്പോ നമ്മ താമസിക്കുന്നിടത്ത് വീണതാണ്. ಮುಸ್ಲಿಂ ದೇಶ ಆಗಿದ್ರು ಕೂಡ ಅಕ್ಕಪಕ್ಕದ ಮುಸ್ಲಿಂ ದೇಶಗಳ ಒಂದು ಕೋಪಕ್ಕೂ ತುತ್ತಾಗ್ತಾ ಇದೆ. ಈಗ ಅವ್ರಿಗೂ ಕೂಡ ಸರ್ವೈವಲ್ ಮ್ಯಾಟರ್ ಇದು, ಅವ್ರ ದೇಶದ ಉಳಿಸ್ಕೊಳ್ಳುವ ಪರಿಸ್ಥಿತಿ. ಮತ್ತೊಂದು ಕಡೆ ಧರ್ಮ ಅಂತ ನೋಡ್ತಾರೋ, ಮತ್ತೆ ಸೇಮ್ ಧರ್ಮದವರು ಅಮೆರಿಕದ ಒಂದು ರಕ್ಷಣಾ ಕವಚದಲ್ಲಿ ಅವ್ರು ಸೆರೆಯಾಗಿದ್ದಾರೆ. ಯಾವ ಕಡೆ ಅಂತ ಬೈತಾರ ಅವರು. ಈಗ ನಾವು ನೇರವಾಗಿ ಇಸ್ರೇಲ್ನಿಂದ ಪ್ರವೀಣ್ ಅಂತ ಅಲ್ಲಿಗೆ ಹೋಗಿರುವಂತವ್ರು ಮಾತನಾಡ್ಸೋಣ. ಪರಿಸ್ಥಿತಿ ಹೇಗಿದೆ ಕೇಳೋಣ. ಪ್ರವೀಣ್ ಅವರೇ ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಹೌದು ಮೇಡಮ್, ನಮಸ್ತೆ. ನೀವೇನು ಓದ್ಲಿಕ್ಕೆ ಹೋಗಿದ್ದ ಅಥವಾ ಕೆಲ್ಸಕ್ಕೆ ಅಂತ ಹೋಗಿದ್ದ ಪ್ರವೀಣ್ ಅವರೇ ಅಲ್ಲಿಗೆ? ಮೇಡಮ್, ನಾವಿಲ್ಲಿ 7 months ಇಂದ ಕೆಲಸ ಮಾಡ್ತಾ ಇದೀವಿ. 7 ತಿಂಗಳಾಯ್ತು ಬಂದಷ್ಟೇ. ಓಕೆ ಓಕೆ ಓಕೆ, ಸರಿ ಹೇಳಿ, ಹೆಂಗಿದೆ ಯುದ್ಧದ ವಾತಾವರಣ ಅಂತ ಕೇಳ್ಪಡ್ತಾ ಇದೀವಿ. ಇಸ್ರೇಲ್ನ ಪರಿಸ್ಥಿತಿ ಹೇಗಿದೆ ಅಲ್ಲಿ ಪ್ರವೀಣ್? ಮೇಡಮ್, ನಿನ್ನೆ ಸುಮಾರು ಒಂದು 8 ಗಂಟೆಗೆ ಶುರುವಾದ ಒಂದು ಭಯದ ವಾತಾವರಣ ಇವತ್ತಿನವರೆಗೂ ಅದೇ ತರ ನಡೀತಾ ಇದೆ. ಇವತ್ತು ರಾತ್ರಿ ಕೂಡ ಒಂದು 1:30 ಸುಮಾರಿಗೆ ಸೈರನ್ ಶಬ್ದ, ಮತ್ತೆ ಇವತ್ತು ಬೆಳಗ್ಗೆ ಒಂದು 8:30ಗೆ ಕೂಡ ಒಂದು ಸೈರನ್ ಬಂದಿತ್ತು. ಮತ್ತೆ ಈಗ ಕೂಡ ಸೈರನ್ ಶಬ್ದ ಕೇಳ್ತಾ ಉಂಟು. ಇನ್ನು ಸ್ವಲ್ಪ ಹೊತ್ತಲ್ಲಿ ಮತ್ತೊಂದು ಅಲರ್ಟ್ ಬರಬಹುದು. ಮತ್ತೆ ನಮ್ಗೆ ಕೂಡ ಆಲ್ಮೋಸ್ಟ್ ನಮ್ಮ ಮೊಬೈಲ್ ಮೆಸೇಜ್ ಬರ್ತದೆ, ನೀವು ಸೇಫ್ಟಿ ರೂಮ್ ಅಲ್ಲಿ ಇರಿ, ಹೊರಗಡೆ ಬರಬೇಡಿ ಅನ್ನೋ ಒಂದು ಸೂಚನೆ ಕೂಡ ಕೊಡ್ತಾ ಇದ್ದಾರೆ ಇಸ್ರೇಲ್ ಗೌರ್ಮೆಂಟ್. ಸೇಫ್ಟಿ ರೂಮ್ ಅಲ್ಲಿ ಇರಿ ಅಂದ್ರೆ ನೀವ್ ಎಲ್ಲೆಲ್ಲಿ ಇರ್ತೀರಿ ಅಲ್ಲಲ್ಲಿ ಬಂಕರ್ಗಳು ಇರ್ತಾವ ಅಥವಾ ಹೇಗೆ ಹೇಗೆ ಮೆಸೇಜ್ ಹೆಂಗ್ ಬರುತ್ತೆ? ಬರೀ ಸೈರನ್ ಮಾತ್ರನಾ ಅಥವಾ ಫೋನ್ಗಳಿಗೆ ಮೆಸೇಜ್ ಏನಾದ್ರು ಬರುತ್ತಾ? ಸೈರನ್ ಕೂಡ ಬರುತ್ತೆ, ನಮ್ಮ ಮೊಬೈಲಿಗೆ ಮೆಸೇಜ್ ಕೂಡ ಬರುತ್ತೆ. ಮತ್ತೆ ನಾವ್ ಯಾವ ಅಪಾರ್ಟ್ಮೆಂಟ್ ಅಲ್ಲಿ ಉಳ್ಕೊಂಡಿದೀವಿ ಅದೇ ಅಪಾರ್ಟ್ಮೆಂಟ್ ಕೆಳಗಡೆ ನಮ್ಗೆ ಬಂಕರ್ ವ್ಯವಸ್ಥೆ ಉಂಟು. ಸೊ ನಾವೆಲ್ಲೂ ಬೇರೆ ಕಡೆ ಹೋಗುವ ಅಗತ್ಯ ಇಲ್ಲ. ಮತ್ತೆ ಹತ್ರದಲ್ಲಿ ಕೂಡ ಒಂದು 50 ಮೀಟರ್ಗೆ ಕೂಡ ಒಂದು ಬಂಕರ್ ಕೂಡ ಉಂಟು. ಸೊ ನಾವು ಯಾವ ಜಾಗದಲ್ಲಿ ಇರ್ತೀವಿ, ನಾವು ಇಮಿಡಿಯೇಟ್ ಸೈರನ್ ಕೇಳಿಸಿದಾಗ ನಾವು ಆ ಬಂಕರ್ ರೂಮಿಗೆ ಹೋಗ್ಬೋದು. ಮತ್ತೆ ಈಗ ಇತ್ತೀಚೆಗೆ 7 ತಿಂಗಳಾಯ್ತು ನೀವು ಹೋಗಿ ಅಂತ ಕೇಳ್ಪಟ್ಟೆ ನಾನು, ನೀವೇ ಹೇಳಿದ್ರಿ. ಸೊ ಈಗ ಸಡನ್ ಆಗಿ ಈ ರೀತಿಯ ಸುದ್ದಿ ಕೇಳಿದಾಗ, ಆ ಸೈರನ್ ಸೌಂಡ್ ಕೇಳಿದಾಗ ಹೇಗನ್ಸುತ್ತೆ ನಿಮ್ಗೆ ಪ್ರವೀಣ್? ಮೇಡಮ್, ನಾವು ಇಂಡಿಯಾದಲ್ಲಿ ಇಷ್ಟು ವರ್ಷ ಇದ್ರು ನಮ್ಗೆ ಈ ತರ ಒಂದು ವಾತಾವರಣ ನಾವು ನೋಡಿಲ್ಲ. ಇದೇ ಮೊದಲು ಯುದ್ಧದ ವಾತಾವರಣ, ಇದೇ ಮೊದಲು ಹೊಸದು ಕೂಡ. ಸೊ ಏನು ಇಸ್ರೇಲ್ ಅವರು ಮಿಲಿಟರಿ ಅವರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಇಲ್ಲಿನ ಪರಿಸ್ಥಿತಿಯನ್ನ ಸುಧಾರಿಸ್ಲಿಕ್ಕೆ.
ಸೊ ನಾವು ಅವರಿಗೆ ಸಾಥ್ ಕೊಡ್ತಾ ಇದ್ದೀವಿ. ಅವ್ರು ನಮ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನಮ್ಗೆ ಅಲರ್ಟ್ ಕೊಡ್ತಾ ಇದ್ದಾರೆ, ನೀವು ಆದಷ್ಟು ಸೇಫ್ ಆಗಿರಿ ಅನ್ನೋ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಅದ್ರ ಪ್ರಕಾರ ನಮ್ಗೆ ಏನ್ ಗೌರ್ಮೆಂಟ್ ಸಜೆಸ್ಟ್ ಮಾಡ್ತಾ ಇದೆ, ಏನ್ ನಮ್ಗೆ ಮೆಸೇಜಸ್ ಬರ್ತಾ ಇದೆ, ಸೊ ಅದನ್ನ ನಾವು ಫಾಲೋ ಮಾಡ್ತಾ ಇದೀವಿ. ಸದ್ಯದ ಮಟ್ಟಿಗೆ ನಮ್ದು ವಾತಾವರಣ ಸೇಫ್ ಆಗಿದೆ, ನಾವಿರೋದು ವಾತಾವರಣ ತುಂಬಾ ಸೇಫ್ ಆಗಿದೆ. ನಿನ್ನೆ ಕೂಡ ಇಲ್ಲಿ ಅಲೋನ್ ಅನ್ನೋ ಒಂದು ಜಾಗದಲ್ಲಿ ಒಂದು ಬಸ್ ಸ್ಟೇಷನ್ ಮೇಲೆ ಕೂಡ ದಾಳಿ ಆಗಿತ್ತು, ಮತ್ತೆ ಟೆಲಿವಿವ್ ಮೇಲೆ ಕೂಡ ನಿನ್ನೆ ದಾಳಿ ಆಗಿದೆ. ಸೊ ಸ್ವಲ್ಪ ಭಯದ ವಾತಾವರಣ ಉಂಟು ಮ್ಯಾಮ್. ಹೇಗೆ ಸೈರನ್ ಬಂದ್ ಎಷ್ಟು ನಿಮಿಷ ನಿಮಗೆ ಟೈಮ್ ಇರುತ್ತೆ ಬಂಕರ್ ಒಳಗೆ ಹೋಗಿ ಸೇಫ್ ಆಗ್ಲಿಕ್ಕೆ? ಸೈರನ್ ಬಂದು ನಮ್ಗೆ ಒಂದು 5 ನಿಮಿಷ ಕಾಲ ಟೈಮ್ ಇರುತ್ತೆ. 5 ನಿಮಿಷದೊಳಗೆ ನಾವು ಬಂಕರಿಗೆ ಹೋಗ್ಬೇಕು. ಆಮೇಲೆ ಯಾವಾಗ ಅದು ಮೇಲ್ಗಡೆಯಿಂದ ರಾಕೆಟ್ಸ್ ಎಲ್ಲ ಬಂದು ಮಿಸೈಲ್ಸ್ ಅಟ್ಯಾಕ್ ಮುಗಿಯುತ್ತೆ, ಸೊ ಇಮಿಡಿಯೇಟ್ ಆಗಿ ನಮ್ಗೆ ಮೆಸೇಜ್ ಬರುತ್ತೆ, ಇವಾಗ ಎಲ್ಲದು ಮುಗ್ದಿದೆ, ನೀವು ನಿಮ್ಮ ಮನೆಗಳಿಗೆ ತೆರಳಬಹುದು ಅನ್ನೋ ಒಂದು ಮತ್ತೆ ಮೆಸೇಜ್ ಕೂಡ ಕೊಡ್ತಾರೆ. ಸೊ ಅದನ್ನ ನಾವು ಫಾಲೋ ಮಾಡ್ಕೊಂಡು ಮತ್ತೆ ರಿಟರ್ನ್ ನಮ್ಮ ರೂಮಿಗೆ ಹೋಗ್ತಾ ಇದೀವಿ. ಈಗ ಹೆಂಗೆ ಆಫೀಸ್ ಕೆಲ್ಸಗಳಿಗೆಲ್ಲ ಹೋಗೋರ್ ಕತೆ ಹೆಂಗೆ ಹಿಂಗಾಗ್ಬಿಟ್ರೆ ಏನ್ ರಜೆ ಗಿಜೆ ಅಂತನಾ ಹೇಗೆ? ಈಗೇನೋ ವೀಕೆಂಡ್ ಬಿಡಿ, ಉಳ್ದಂಗೆ? ಹೌದು, ನಮ್ಗೆ ಆಕ್ಚುಲಿ ಇಲ್ಲಿ ಇಸ್ರೇಲ್ ಅಲ್ಲಿ ಫ್ರೈಡೆ ಸಾಟರ್ಡೆ ಹಾಲಿಡೇ ಇರುತ್ತೆ, ಸಂಡೇ ವರ್ಕ್ ಡೇಸ್ ನಡೆಯುತ್ತೆ. ಓಕೆ ಓಕೆ ಓಕೆ. ಬಟ್ ನಮ್ ಕಂಪನಿ ಇವತ್ತು ಮೆನ್ಷನ್ ಮಾಡಿತ್ತು, ಇವತ್ತೊಂದು ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಉಂಟು, ಮತ್ತೆ ಇರಾನ್ ಕೂಡ ವಾರ್ ಸ್ವಲ್ಪ ಇನ್ನೂ ಜಾಸ್ತಿ ತುಂಬಾ ಬಿಗಿ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಕೂಡ ನಮ್ಗೆ ರಜೆ ಮಾಡಿದ್ದಾರೆ. ಸೊ ಇದು ಕಂಟಿನ್ಯೂ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಗೊತ್ತಿಲ್ಲ. ಲೈಕ್ ಟೆಲಿವಿ ಅಂತ ಸಿಟಿಗಳಲ್ಲಿ ಆಲ್ರೆಡಿ 5 ದಿನಕ್ಕೋಸ್ಕರ ರಜೆ ಆಲ್ರೆಡಿ ಡಿಕ್ಲೇರ್ ಮಾಡಿ ಆಗಿದೆ. ನಮ್ಗೆ ಇನ್ನು ಖಾಲಿ ಒಂದಿನ ರಜೆ ಹೇಳಿದ್ದಾರೆ ಅಷ್ಟೇ, ಗೊತ್ತಿಲ್ಲ ಮೇಡಮ್. ಮುಂದಿನ ಮಾಹಿತಿಗೆ ನಾವು ಕಾಯ್ತಾ ಇದ್ದೀವಿ. ಎಷ್ಟು ಜನ ಟೀಮ್ ಹೋಗಿರೋದು ಪ್ರವೀಣ್ ನೀವು? ನಾವು ನಮ್ಮ ಕಂಪನಿಯಲ್ಲಿ ಇಂಡಿಯಾದವರು ಒಂದು 15 ಮೆಂಬರ್ಸ್ ಇದೀವಿ ಮೇಡಮ್. ಮತ್ತೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ 8 ಜನ ಇದೀವಿ, 8 ಜನ. ಮತ್ತೆ ಮತ್ತೊಂದು ಅಪಾರ್ಟ್ಮೆಂಟ್ ಅಲ್ಲಿ ಅವ್ರು 7 ಜನ ಸಪರೇಟ್ ಆಗಿದ್ದಾರೆ, ಅವರು ಕೂಡ ನಮ್ಮ ಹತ್ರದಲ್ಲೇ ಇದ್ದಾರೆ. ಡೆಫಿನೆಟ್ಲಿ ಎಸ್. ಹೊರದೇಶದ ಪ್ರಜೆಗಳಿಗೆ ಸ್ವಲ್ಪ ಹೆಚ್ಚಿನ ಭದ್ರತೆ ಕೊಡುವ ನಿಟ್ಟಿನಲ್ಲಿ ಅವ್ರು ಎಲ್ಲ ರೀತಿಯ ಪ್ರಿಕಾಷನ್ಸ್ ಗಳನ್ನ ತಗೊಳ್ತಾರೆ. ಬಟ್ ಸ್ಟಿಲ್ ಏನ್ ಅನಿಸ್ತಾ ಇದೆ, ನಮ್ಮೂರೇ ನಮ್ ದೇಶನೇ ಬೆಸ್ಟು, ಒಂಥರ ಆತಂಕ, ನಮ್ಮೂರಿಗೆ ಹೋಗ್ಬೇಕು, ಈ ರೀತಿಯ ಏನಾದ್ರು ಭಯ ಪ್ರವೀಣ್ ಕಾಣಿಸ್ತಾ ಇದೆಯಾ? ಭಯದ ವಾತಾವರಣ ಉಂಟು ಮೇಡಮ್. ನಾವು ಇಲ್ಲಿ ಬಂದಿರೋದು ಖಾಲಿ ದುಡಿಲಿಕ್ಕೆ ಅಷ್ಟೇ, ದುಡಿಲಿಕ್ಕೆ ಮಾತ್ರ ಹೊರದೇಶ, ಬದುಕಲಿಕ್ಕೆ ನಮ್ ದೇಶನೇ ಕರೆಕ್ಟ್, ನಮ್ಗೆ ಇಂಡಿಯಾನೇ ಸೇಫ್. ಸೊ ನಾವು ಯಾವಾಗ ನಮ್ದು ಪರಿಸ್ಥಿತಿ ಎಲ್ಲ ಸರಿ ಆಗುತ್ತೆ ನಾವು ಖಂಡಿತ ಮತ್ತೆ ಇಂಡಿಯಾಗೆ ಬರ್ತೀವಿ. ಈಗ ಸದ್ಯದ ಮಟ್ಟಿಗೆ ಏರ್ಪೋರ್ಟ್ಸ್ ಎಲ್ಲ ಕ್ಲೋಸ್ ಆಗಿದೆ. ಸೊ ಸದ್ಯದ ಮಟ್ಟಿಗೆ ಏರ್ಪೋರ್ಟ್ಸ್ ಎಲ್ಲ ಕ್ಲೋಸ್ ಆಗಿದೆ, ಎಲ್ಲಾ ಫ್ಲೈಟ್ಸ್ ಬಂದ್ ಮಾಡಿದ್ದಾರೆ. ಇಸ್ರೇಲಿಗೆ ಮಾತ್ರ ಅಂತಲ್ಲ, ಮಿಡಲ್ ಈಸ್ಟ್ ಗೆ ಬರುವಂತ ಆಲ್ಮೋಸ್ಟ್ ಫ್ಲೈಟ್ಸ್ ಎಲ್ಲ ನಿನ್ನೆನೆ ಬಂದಾಗಿದೆ. ಸೊ ಈಗ ಎಲ್ಲಿಗೂ ಎಮರ್ಜೆನ್ಸಿ ಆಗಿ ನಾವೆಲ್ಲೂ ಹೋಗಕ್ ಆಗೋದಿಲ್ಲ. ಸೊ ನಾವ್ ಇವಾಗ ಏನ್ ಜಾಗದಲ್ಲಿ ಇದೀವಿ ಅಲ್ಲೇ ಸೇಫ್ ಆಗಿರ್ಬೇಕಾಗುತ್ತೆ. ಸೊ ನಮ್ಮ ಜೊತೆ ಕೊಲೀಗ್ಸ್ ಕೂಡ ನಮ್ಮ ನೇಬರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ನಮ್ಗೆ ಅಂತದ್ದೇನು ತುಂಬಾ ಕಷ್ಟ ಆಗ್ತಾ ಇಲ್ಲ ಇಲ್ಲಿ ಹೊಂದ್ಕೊಳ್ಳಿಕ್ಕೆ. ನಾವೆಲ್ಲ ಚೆನ್ನಾಗಿದ್ದೀವಿ, ಸೇಫ್ ಆಗಿದ್ದೀವಿ. ಓಕೆ, ಎನಿವೇ ಸೇಫ್ ಆಗಿರಿ ಅಂತಲೇ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಇಷ್ಟೊತ್ತು ನಿಮ್ಮ ಟೈಮನ್ನು ಕೊಟ್ಟಿದ್ದಕ್ಕೆ ನಮ್ಮ ಜೊತೆಗೆ ಪ್ರವೀಣ್. ನಮ್ಮ ಕನ್ನಡಿಗರು ಇಸ್ರೇಲ್ ನಲ್ಲಿರುವಂಥವ್ರು ಹೇಗಿದೆ ಪರಿಸ್ಥಿತಿ ಅಂತ ವಿವರಿಸ್ತಾ ಇದ್ರು. ಸೊ ಇದು ಇರಾನ್ ವರ್ಸಸ್ ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ಯುದ್ಧ ನಡೀತಾ ಇರುವ ಹೊತ್ತಿನಲ್ಲಿ ಪರಿಸ್ಥಿತಿ ಹೇಗಿದೆ, ಹೊರದೇಶದವರು ಅಲ್ಲಿ ಸಿಗಾಕೊಂಡವರು ಹೇಗೆ ಒದ್ದಾಡ್ತಾ ಇದ್ದಾರೆ, ಆತಂಕ ಹೇಗಿದೆ, ಇನ್ನೊಂದು ಹೇಳಲೇಬೇಕು, ಎಲ್ಲಿದ್ರು ನಮ್ಮೂರೇ ನಮಗೆ ಮೇಲು ಅನ್ನುವಂಥದ್ದು ಮತ್ತೊಂದ್ಸಲ ಮಗದೊಂದ್ಸಲ ಪ್ರೂವ್ ಆಗ್ತಾ ಇದೆ. ಭಾರತದ ಮೇಲೆ ಹೆಮ್ಮೆ ಇರಲಿ ಅಂತ ಹೇಳ್ತಾ, ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.